1970ರಲ್ಲಿ ನಾನು ಮೆಡಿಕಲ್ ಗ್ರ್ಯಾಜುಯೇಟ್ ಆಗಿದ್ದು. ನನ್ನ ಹೆಸರು ಡಾಕ್ಟರ್ ಟಿ.ಕೆ. ಗೋಪಾಲರಾವ್ ಅಂತ. ನಾನು ವೈದ್ಯ ವೃತ್ತಿಯನ್ನು 71ರಿಂದ ಆರಂಭ ಮಾಡಿ ಬೇರೆ ಬೇರೆ ಜಾಗಗಳಲ್ಲಿ ಕೆಲಸ ಮಾಡಿದ್ದೆ. 1978-79ನೇ ಇಸ್ವಿನಲ್ಲಿ ನನ್ನನ್ನು ಮೆಡಿಕಲ್ ಆಫೀಸರ್ ಅಂತ ದೊಡ್ಡಬಳ್ಳಾಪುರ ಗೌರ್ಮೆಂಟ್ ಆಸ್ಪತ್ರೆಗೆ ವರ್ಗಾವಣೆ ಮಾಡಿದ್ರು. ಆಗಲಿಂದ ನಾನು ದೊಡ್ಡಬಳ್ಳಾಪುರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೆ. ಗೌರ್ಮೆಂಟ್ ಕೆಲಸದಲ್ಲಿ ಇದ್ದರೂ ಕೂಡ ಸಾಯಂಕಾಲದ ಹೊತ್ತಿನಲ್ಲಿ ವೈದ್ಯಕೀಯ ಸೇವೆಯನ್ನು ಮಾಡ್ತಾ ಇದ್ದೆ. 1982ರಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಅವರ ಪರಿಚಯ ಆಯಿತು. ಅವರ ಒಂದು ದೊಡ್ಡ ಕಾಳಜಿ ಏನು ಅಂದರೆ, ದೊಡ್ಡಬಳ್ಳಾಪುರದಲ್ಲೂ ಕೂಡ ನಾವೊಂದು IMA ಬ್ರ್ಯಾಂಚನ್ನು ಓಪನ್ ಮಾಡಬೇಕು. ಅದಕ್ಕೆ ಭಾಳಷ್ಟು ಸರಿ ನಾವಿದ್ದ ಒಂದು 4-5 ಜನ ಡಾಕ್ಟ್ರುಗಳನ್ನು ಕಲೆ ಹಾಕಿ ಮಾತಾಡ್ತಾ ಇದ್ವಿ. ಆಗ ನಮಗೆ ಅವರಿಂದ ಗೊತ್ತಾಗಿದ್ದು, ಸಾಕಷ್ಟು ನಂಬರ್ ಇಲ್ಲ ನಮ್ಮಲ್ಲಿ, ಆ ಒಂದು ಶಾಖೆಯನ್ನು ಪ್ರಾರಂಭ ಮಾಡಬೇಕು ಅಂತ. ಅದಕ್ಕೋಸ್ಕರ ಅವಳು ಭಾಳ ಶ್ರಮಪಟ್ಟು ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರದ ಪಕ್ಕದ ಇನ್ನೊಂದು ತಾಲೂಕು ದೇವನಹಳ್ಳಿ, ಇಲ್ಲಿರ್ತಕ್ಕಂಥ ವೈದ್ಯರುಗಳನ್ನೆಲ್ಲ ಸಂಪರ್ಕ ಮಾಡಿ, ನಾವೊಂದು IMA ಬ್ರ್ಯಾಂಚ್ ಓಪನ್ ಮಾಡ್ತೀವಿ, ನೀವು ಅದಕ್ಕೆ ಮೆಂಬರ್ ಆಗಿ ಅಂತ ಹೇಳಿ ಅವರನ್ನೆಲ್ಲ ತುಂಬ ಪ್ರಯತ್ನ ಮಾಡಿ ಒಲಿಸಿ ಅವರನ್ನೆಲ್ಲ ತಂದು ಮೆಂಬರ್ಶಿಪ್ ಮಾಡಿ IMA ಬ್ರ್ಯಾಂಚನ್ನು 1982ರಲ್ಲಿ ಓಪನ್ ಮಾಡಿಸೋದು. ಅವರ ದೊಡ್ಡ ಕಾರ್ಯ ಅಂದರೆ, ಬೇರೆ ಬೇರೆ ತಾಲೂಕುಗಳಿಗೆ ಹೋಗಿ ಆ ಪ್ರಾಕ್ಟೀಷನರ್ಗಳನ್ನೆಲ್ಲ ಕಾಯ್ದು ಅವರ ಟೈಮನ್ನು ತಗೊಂಡು, ಅವ್ರಿಗೆ ಟೈಮ್ ಕೊಡೋವರೆಗೂ ಆಚೆಗಡೆ ಕಾಯ್ದು ಪೇಷಂಟ್ ಥರ ಅವರನ್ನು ಭೇಟಿ ಮಾಡಿ ಅವರನ್ನು ಮನವೊಲಿಸಿ ಈ ಬ್ರ್ಯಾಂಚಿಗೆ ಕರ್ಕೊಂಡು ಬಂದು ಇಲ್ಲಿ ಸೇರಿಸಿ ಓಪನ್ ಮಾಡಿದ್ದು ಒಂದು ದೊಡ್ಡ ಕೆಲಸ. ಹಾಗಾಗಿ ಈ ಬ್ರ್ಯಾಂಚು ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂತ ಪ್ರತಿ ತಿಂಗಳು ಒಂದು ದಿವಸ ನಾವು ಭೇಟಿ ಆಗಲೇಬೇಕು ಅಂತ ಹೇಳಿ ಎಲ್ಲರನ್ನು ಕಲೆ ಹಾಕಿ, ನಮಗೆ ಜಾಗ ಇಲ್ಲದೆ ಇದ್ದರಿಂದ ಅಲ್ಲಿ ಒಂದು ತಾಲ್ಲೂಕಿನಲ್ಲಿ ಇದ್ದಂಥ PWD ಗೆಸ್ಟ್ ಹೌಸ್ನಲ್ಲಿ ಸೇರೋ ಥರ ಏರ್ಪಾಟ್ ಮಾಡಿದ್ರು. ಯಾವುದೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಒಂದು ದಿವಸ ಅಲ್ಲಿ ನಮಗೆ ಸರಿಯಾದಂತಹ ನಿಗದಿಯಾದಂಥ ದಿವಸದಲ್ಲಿ ಸರಿಯಾದ ಜಾಗ ಸಿಕ್ಕದಲ್ಲಿ ಅಲ್ಲಿ ಯಾರೋ ಬೇರೆ ಗೆಸ್ಟ್ಗಳು ಬಂದಿದ್ದಾರೆ ಅಂಥೇಳಿ ನಮಗೆ ಸ್ವಲ್ಪ ತೊಂದರೆ ಆದಾಗ, ನಾವೇ ಒಂದು ಜಾಗವನ್ನು ಮಾಡಬೇಕಂತ ಹೇಳಿ ಒಂದು ಪಣ ತೊಟ್ಟರು. ಆ ಪಣದ ಪ್ರಕಾರ ಅವರು ಎಲ್ಲರನ್ನ ಒಲಿಸಿ ಒಂದು ಗೌರ್ಮೆಂಟ್ ಆ್ಯಕ್ಷನ್ನಲ್ಲಿ ಅಲಾಟ್ಮೆಂಟಲ್ಲಿ ಒಂದು ಜಾಗವನ್ನು ಖರೀದಿ ಮಾಡಿದ್ರು. ಖರೀದಿ ಮಾಡಿದ್ದಕ್ಕೆ ದುಡ್ಡನ್ನು ಅವರೇ ಮೊದಲು ಕೈಯಿಂದ ಹಾಕಿ ಎಷ್ಟಾಗುತ್ತೋ ಅಷ್ಟನ್ನು ಕಟ್ಟಿ ಮೊದಲನೇ ಇನ್ಸ್ಟಾಲ್ಮೆಂಟ, ನಂತರ ಇನ್ಸ್ಟಾಲ್ಮೆಂಟಲ್ಲಿ ಅದನ್ನು ಕಟ್ಟೋ ಥರ ಏರ್ಪಾಟ್ ಮಾಡಿ ಎಲ್ಲರಿಂದ ಕಾಂಟ್ರಿಬ್ಯೂಷನನ್ನು ಸ್ವಲ್ಪವಾಗಿ ತೆಗೆದು ಕಟ್ಟಿ ಒಂದು ಜಾಗವನ್ನು ಮಾಡಿದ್ರು. ಇವ್ರದ್ದು ಒಂದು ದೊಡ್ಡ ಸಾಧನೆ ಅಂದರೆ, ಬ್ರ್ಯಾಂಚನ್ನು ಓಪನ್ ಮಾಡಿದ್ದು ಅವರು, ಜಾಗವನ್ನು ಅದಕ್ಕೆ ಖರೀದಿ ಮಾಡಿದ್ರು. ನಂತರದಲ್ಲಿ 1991ರ ನಂತರ ಅದನ್ನು ಕಾಪಾಡ್ಕೊಂಡು ಬಂದು 2015ರಲ್ಲಿ ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿ ಹಠ ಮಾಡಿದವರು ಕಟ್ಟಿದ್ರು. ಕಟ್ಟಲಿಕ್ಕೆ ಎಲ್ಲರಿಂದಲೂ ಕಾಂಟ್ರಿಬ್ಯೂಷನನ್ನು ಕ್ಲಿನಿಕ್ಗೆ ಅವ್ರ ಮನೆಗಳಿಗೆ ಹೇಳಿದಾಗ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದು ಹೆಚ್ಚಿನ ಮೊತ್ತವನ್ನು ಅವರೇ ಹಾಕಿ ಈ 2015 ಇಸ್ವಿನಲ್ಲಿ ಒಂದು IMA ಹಾಲನ್ನು ಕಟ್ಟಿ ಇದೀನ 50 ಜನ ಡಾಕ್ಟ್ರುಗಳು ಕೂತು ಅಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಅವರದೇ ಆದಂತಹ ಒಂದು ಜಾಗವನ್ನು ಕೂಡ ಮಾಡಿದ್ರು. ಇದು ಅವಿಸ್ಮರಣೀಯವಾದಂತಹ ಒಂದು ಸಾಧನೆ ಅವ್ರದ್ದು. IMA ಬ್ರಾಂಚ್ ಓಪನ್ ಮಾಡಿದ್ರು, ಬ್ರಾಂಚಿಗೆ ಜಾಗವನ್ನು ಖರೀದಿ ಮಾಡಿದ ಜಾಗದಲ್ಲಿ IMA ಹಾಲನ್ನು ಕಟ್ಟಿ ಅದನ್ನು ಫರ್ನಿಷ್ ಮಾಡಿ ಇವತ್ತಿನ ದಿವಸ ಅಲ್ಲಿ ಡಾಕ್ಟ್ರುಗಳು ಹೋಗಿ ಮೀಟಿಂಗ್ ಮಾಡಿಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಹೇಳೋದಾದರೆ, ಆ IMA ಹಾಲ್ಗೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ IMA ಭವನ ಅಂತ ಹೆಸರಿಡೋದು ಬಹಳ ಸೂಕ್ತ, ಮತ್ತು ಅದು ನಮಗೆ ಯೋಗ್ಯವಾದ್ದು ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಆಲ್.